ನಮಸ್ಕಾರ ದೇವ್ರುಗಳು. ಏನೇನು ತುಂಬ ದಿನಗಳ ನಂತರ ಬಸ್ಸಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ ಅನ್ಕೊಂತ ಇರ್ತೀರಲ್ಲ, ನಿಜಾನೇ. ಯಾಕಂತಂದ್ರೆ ಬಸ್ಗೆ ಕರೆಕ್ಟಾಗಿ 15 ದಿವಸ ಆಯ್ತು. ಯಾವುದೋ ಬಾಡಿಗೆ ಇಲ್ಲದೆ ಮನೆ ಹತ್ರ ನಿಲ್ಸಿ ಬಟ್ ಖಾಲಿ ಅಂತ ಇರ್ದಿಲ್ಲ. ಯಾವುದೋ ಒಂದು ನನ್ನ ಕೈಲಾದ ಕೆಲಸ ನಾನು ಮಾಡ್ತಾ ಇದ್ದೆ ಬಟ್ಟೆ ಪಾಡಿಗೋಸ್ಕರ. ಅಪರೂಪಕ್ಕೆ ಬಾಡಿಗೆ ಬಂದಿದೆ. ಎಲ್ಲಿ ಅಂತ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ, ನೋಡ್ತಾ ಇರಿ. ಆ ಬಾಡಿಗೆ ಕೊಟ್ಟವ್ರು ಯಾರು, ಎಲ್ಲಿಗೆ ಹೋಗ್ತಾ ಇದ್ದೀನಿ, ಎಲ್ಲಿ ಪಿಕಪ್ಪು, ಎಲ್ಲ ಅಪ್ಡೇಟ್ ಕೊಡ್ತೀನಿ. ಎಲ್ಲ ಆರಾಮಾಗಿದ್ದೀರಲ್ಲ? ವರಲಕ್ಷ್ಮಿ ಹಬ್ಬ ಹಾಗೆ ಮುಂದೆ ಬರ್ತಾ ಇರೋ ರಕ್ಷಾ ಬಂಧನಗೆ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ರಕ್ಷಾ ಬಂಧನ ಅಂತ ಎಲ್ರಿಗೂ ಇದು ಮಾಡಕ್ಕೆ ಹೇಳ್ತೀನಿ. ಎಲ್ಲ ಅಕ್ಕ ತಂಗಿಯರಿಗೂ ದಯವಿಟ್ಟು ಅಣ್ಣನೇ ಆಗಿರ್ಬೇಕಾಗಿಲ್ಲ. ಒಬ್ಬ ಅಣ್ಣ ಆದ್ರೆ ಅಣ್ಣನ ಮಾತ್ರ ನೀವು ಇದು ರಾಖಿ ಕಟ್ಬೇಕು ಅನ್ಕೊಂಡಿರ್ತೀರಾ. ಬಟ್ ಅದ್ರ ಮಾಡ್ಕೋಬೇಡಿ. ನಿಮ್ಗೆ ಅಣ್ಣ ಅಂತ ಯಾರು ಅನ್ಸ್ಕೊಂಡಿರ್ತಾರ. ಯಾಕಂದ್ರೆ ನನಗಂತೂ ಸ್ವಂತ ತಂಗಿ ಇಲ್ಲ. ಸ್ವಂತ ತಂಗಿ ಇಲ್ದಿರೋ ಕಾರಣಕ್ಕೆ ಯಾರ್ಯಾರು ನನಗೆ ತಂಗಿ ಅಂತ ಅನ್ಕೊಂಡಿರ್ತೀನಲ್ಲ ಅವ್ರೆಲ್ರೂ ತಂಗಿರಂತ ಅನ್ಸ್ಕೋಬಹುದು. ರಾಖಿ ಕಟ್ಟಿ ನಿಮ್ಮ ಅಣ್ಣ ತಂಗಿ ಅನ್ನೋ ಒಂದು ಸಂಬಂಧನ ಗಟ್ಟಿ ಮಾಡ್ಕೊಳ್ಳಿ. ಇನ್ನು ಯಾರ್ಯಾರು ಅಣ್ಣ ತಂಗಿ ಎಲ್ಲ ಹುಡುಗಿಯರು ಅಣ್ಣನ ತರ ನೋಡ್ತಾ ಇರ್ತಾರೆ, ಹುಡುಗರೆಲ್ಲ ಇನ್ನೊಂದ್ ತರ ನೋಡ್ತಾ ಇರ್ತಾರೆ. ಇನ್ನೊಂದ್ ತರ ಅಂದ್ರೆ ಕೆಟ್ಟದಾಗಂತ ತಿಳ್ಕೊಬೇಡಿ. ಸುಮ್ನೆ ಹೋಗಿ ಇವತ್ತಿನ ದಿವಸ ರಾಖಿ ಕಟ್ಟಿ ಶಾಕ್ ನ್ಯೂಸ್ ಕೊಡ್ಬೇಡ್ರಿ ದಯವಿಟ್ಟು. ತುಂಬಾ ಹುಡುಗರು ಅದೇ ಫೀಲ್ ಅಲ್ಲಿ ನೋವು ತಿಂತಾ ಇರ್ತಾರೆ. ಆ ನೋವು ತಿನ್ನಂತ ಕೆಲಸ ಮಾಡ್ಬೇಡ್ರಿ ಯಾರೂನು, ಸರಿನಾ? ಎಲ್ಲಿ ಪಿಕಪ್, ಯಾರು ಎತ್ತ ಏನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸಿಗೋಣ. ನೋಡಿ, ಅಂತೂ ಇಂತೂ ಹೊಸಕೋಟೆ ಬಂದು ತಲುಪ್ತೆ ಊರಿಂದ. ಎಲ್ಲರೂ ಯಾವೂರು ಅಂತ ಕೇಳ್ತಾ ಇರ್ತೀರಲ್ಲ, ನಮ್ಮೂರು ಬಂದು ಹೊಸಕೋಟೆಯಿಂದ 18 ಕಿಲೋಮೀಟ್ರ್ ಮುಂದೆ ಹಳ್ಳಿ. ನಾನು ಡ್ಯೂಟಿ ಮಾಡೋದು ಇಡೀ ಬೆಂಗಳೂರಲ್ಲಿ ಎಲ್ಲೇ ಡ್ಯೂಟಿ ಬಂದರೂ ಮಾಡ್ತೀನಿ. ಎಲ್ಲರೂ ಅನ್ಕೊಂತಾರೆ ಅಷ್ಟು ದೂರಿಂದ ಬಂದು ಡ್ಯೂಟಿ ಮಾಡ್ತೀಯ, ನಿಮ್ಗೆ ಏನು ವರ್ಕೌಟ್ ಆಗುತ್ತೆ ಅಂತ ಅನ್ಕೊಂತೀರ. ಏನು ವರ್ಕೌಟ್ ಆಗುತ್ತೆ ಅನ್ನೋದಕ್ಕಿಂತ ಇಂಪಾರ್ಟೆಂಟು ಮನೆ ಹತ್ರ ನಿಲ್ಸಿದ್ರೆ ನಿಮ್ಗೆ ಯಾರೂ ಕೊಡಲ್ಲ. ಹೋದರೆ ಒಂದು ಬಾಟ ಆಗುತ್ತೆ ಅಲ್ವಾ. ಈಗ ಡ್ರೈವರ್ನ ಗಾಡಿಗೆ ಇಟ್ಟಿದ್ರೆ ಡ್ರೈವರ್ಗೆ ಒಂದು ಬಾಟ ಹೋಗ್ತಿತ್ತು, ಬಾಟ ಕೊಡಬೇಕಿತ್ತು. ಆ ಬಾಟದ ದುಡ್ಡು ಡೀಸೆಲ್ಗೆ ಹೋದ್ರೂ ಗಾಡಿ ಹೋಗಿ ಬರೋದು ನಮ್ಗೆ ಉಳಿಯುತ್ತಲ್ಲ. ಆ ಒಂದು ಕಾರಣಕ್ಕೋಸ್ಕರ ಬೆಂಗಳೂರಲ್ಲಿ ಎಲ್ಲೇ ಡ್ಯೂಟಿ ಇದ್ರೂ ಬಂದು ಡ್ಯೂಟಿ ಮಾಡ್ತೀನಿ, ಪಿಕಪ್ ಮಾಡಬೇಕು. ಅಂತೂ ಇಂತೂ ನಮ್ಮ ಹುಡುಗ ಬಂದು ವೇಟ್ ಮಾಡ್ತಾ ಇದ್ದಾನೆ. ಡ್ಯೂಟಿ ಕೊಟ್ಟಿದ್ದು ಹುಡುಗ ಇವನೇ. ಇಲ್ಲಿ ನಿಂತಿದ್ದಾನೆ ಚೇತು ಅಂತ. ಪಿಕಪ್ ಪಾಯಿಂಟಲ್ಲಿ ಬಂದು ಪೂಜೆ ಮಾಡಿಸ್ತಾ ಇದ್ದೀನಿ. ಪಿಕಪ್ ಪಾಯಿಂಟ್ ಲೊಕೇಶನ್ ಬಂದು ಎಲ್ಲಿ ಅಂತ ಅಂದ್ಕೊಂಡಿರಲ್ಲ, ಹತ್ತಿಬೆಲೆ ಫ್ಲೇವರ್ ಕೆಳಗಡೆ ಪಿಕಪ್ ಪಾಯಿಂಟು. ಪೂಜೆ ಮಾಡಿಸ್ತಾ ಇದ್ದೀನಿ ನೋಡಿ. ಇನ್ನೇನು ಪಿಕಪ್ ಮಾಡೋಷ್ಟರಲ್ಲಿ ಬೆಳಗ್ಗೆ ಆಯಿತು. ಪಿಕಪ್ ಮಾಡ್ಕೊಂಡು ಹೊಟ್ಟಿದ್ದೀವಿ ತುಮಕೂರು ಹೈವೇಲಿ. ಇಲ್ಲಿಗೆ ಅಂತ ನೋಡೋಣ. ಗಾಡಿ ಒಂದು ಅಪ್ಸೈಡ್ ಆಗಿ ಬೇರೆ ಬಿದ್ದಿದೆ. ದಯವಿಟ್ಟು ಮಳೆಗಾಲದಲ್ಲಿ ಹುಷಾರಾಗಿ ಡ್ರೈವ್ ಮಾಡಿರಿ. ಇನ್ನೇನು ತುಮಕೂರು ರೋಡಲ್ಲಿ ಹೋಗ್ತಾ ಇದ್ದೀವಿ. ಚೇತು ನಾನಿಬ್ಬರು ಹೋಗ್ತಾ ಇದ್ದೀವಿ. ಇವತ್ತಿಬ್ಬರು ಪಾರ್ಟ್ನರ್ ಆಗಿ ಹೋಗ್ತಾ ಇದೀವಿ. ತುಂಬ ದಿವಸದಿಂದ ಕೇಳ್ತಿದ್ದ ಪಾಪ. ಒಂದು ಟೈಮ್ ನಾನು ಸಿಗ್ತಿರ್ಲಿಲ್ಲ, ನನ್ನ ಟೈಮ್ ಅವ್ನು ಸಿಗ್ತಾ ಇರಲಿಲ್ಲ. ಇವತ್ತೆ ಫಸ್ಟ್ ಟೈಮ್ ಇಬ್ಬರು ಜೊತೆಲಿ ಹೋಗ್ತಾ ಇರೋದು. ನೋಡೋಣ ಮುಂದೆ ಏನಾಗುತ್ತೆ ಅಂತ ಅಪ್ಡೇಟ್ ಕೊಡ್ತೀನಿ. ಹಿರಿಯೂರಿಂದ ಹಿಂದೆ ಟೀ ಕಾಫಿಗೆ ಹಾಕಬೇಕು ಅಂತಂದರು. ಟೀ ಕಾಫಿಗೆ ಹೋಟ್ಲಿಗೆ ಹಾಕಿದ್ದೀನಿ. ಬರೋಲ್ಲ, ಹೋಟ್ಲಲ್ಲಿ ಊಟ ಟೇಸ್ಟ್ ಚೆನ್ನಾಗಿದೆ. ಡ್ರೈವರ್ಗೆ ಫ್ರೀ ಊಟ ಸಿಗುತ್ತೆ. ಯಾರೇ ಇದ್ದರೂ ಹೋಗಿದ್ರೆ ದಯವಿಟ್ಟು ಪ್ರತಿಯೊಬ್ಬರು ಹೋಗಿ ತಿಂಡಿ ಊಟ ಟೇಸ್ಟ್ ಮಾಡಿ. ಯಾರೇ ನಮ್ಮ ಡ್ರೈವರ್ಗಳು ಹೋದರೆ ಫ್ರೀ ಇರುತ್ತೆ. ಇಡ್ಲಿ ಸಾಂಬಾರು ವಡೆ ತಿಂತಾ ಇದ್ದೀವಿ. ಚೇತು ನಾನಿಬ್ರು ಎಲ್ಲ ಕಸ್ಟಮರ್ ಎಲ್ಲ ಒಟ್ಟಿಗೆ ತಿಂತಾಯಿದ್ದೀವಿ. ತಿಂಡಿ ಆಯಿತು. ತಿಂಡಿ ಮಾಡ್ಕೊಂಡು ಇನ್ನೇನು ಬಿಟ್ಟಿದ್ದೀವಿ. ಅಲ್ಲೆಲ್ಲಿ ಕೆಳಗಡೆ ಐತೆ ನೋಡವು. ಇಲ್ಲೋ ಇದು ಕೆಳಗಡೆ ಹೆಗಳ ಸ್ವಿಚ್ ಕೆಳಗಡೆ ಸಿಗ್ತಾ ಹಾಕಿಲ್ಲ ಬಿಡ. ಹಾಕಿ ಅದೇನು ಹಾಕೋ ಅವಶ್ಯಕತೆ ಇಲ್ಲ. ಈ ಗಾಡಿಗೆ ಬಿಸಿ ಲಾಂಗ್ ಓಡಿಸ್ಕೊಂಬತ್ತೀವಲ್ಲ, ಹಾಕ್ಬಾರ್ದು, ಜಾಮ ಆಗ್ಬಿಡ್ತದೆ. ಹೊಡೋದಣ್ಣ ಸರ್, ಎಲ್ಲ ಬಂದಿದ್ದಾರಾ? ಎಲ್ಲ ಇದ್ದಾರೆ. ಇನ್ನೇನು ಬಿಡ್ತಾ ಇದೀವಿ. ಯಾವ್ದೇಳ ನೋಡಿ, ನಿನ್ನೆ ಬಾಡಿಗೆಯಲ್ಲಿ ಲಾಕ್ ಕಿತ್ತಾಕ್ಬಿಟ್ಟವ್ರೆ. ಎಂತೆಂಥ ಜನಗಳು ಬಂದು ನಮ್ಗೆ ಹಿಂಸೆ ಕೊಡ್ತಾರೆ ನೋಡ್ರಿ. ಏನು ಮಾಡಂಗಿಲ್ಲ, ವಿಧಿ ಇಲ್ಲ, ನಾವು ಅನುಭವಿಸ್ಬೇಕು. ಲಾಕ್ ಬೇರೆ ಹೊರಗೆ ಆಗ್ತಾ ಇಲ್ಲ ನೋಡಿ.
ಪಿಕಪ್ ಮಾಡ್ಕೊಂಡು ಬಿಟ್ಟಿದ್ದೀವಿ. ತಿಂಡಿಗೆ ಹಾಕಿದ್ವಲ್ಲ, ತಿಂಡಿಯಿಂದ ಮುಗಿಸ್ಕೊಂಡು ಬಿಟ್ಟಿದ್ದೀವಿ. ಚೇತು ತುಂಬ ದಿನಗಳ ನಂತರ ಬಸ್ ಓಡಿಸ್ತಿದ್ದಾನೆ. ಪಾಪ ಯಾವ ಕ್ಯಾಂಡ್ರು ಅದು ಇದು ಓಡಿಸ್ತಿದ್ದ. ಹಾಗೆ ಜೊತೆಲಿ ಹೊರಟಿದ್ದೀವಿ. ಈ ಬಸ್ಗಂತೂ ನಾನು ಅಷ್ಟು ಕಂಫರ್ಟಬಲ್ ಆಗಿರಲಿಲ್ಲ ನೋಡಿ. ಈ ಬಸ್ಗೆ ತಕ್ಕ ಡ್ರೈವರ್ ಇವನು, ಅವನಿಗೂ ಅವ್ನ ಪರ್ಸ್ನಾಲಿಟಿಗೂ ಏನಂತೀರ. ನಾನು ಸ್ವಲ್ಪ ನೋಡೋಕ್ಕೆ ಚಿಕ್ಕದಾಗಿದ್ದರು ತಕ್ಕ ಮಟ್ಟಕ್ಕೆ ಕೊಡಿಸ್ತೀನಿ, ಆದರೆ ಇವನು ಮಾತ್ರ ಬೆಂಕಿ. ತಮ್ಮ ಜೀವನ್ ಕುಮಾರ್ ನೋಡಿ, ಮುಂದೆ ಹಾಕಿ ಗಾಡಿ ಅಂದರೆ ತುಂಬ ಇಷ್ಟ. ನಾನು ಅಂದರೆ ಇಲ್ಲೇ ಸರಿ 2 ನಿಮಿಷ ಮಾತಾಡ್ಸ್ಕೊಂಡು. ತುಂಬ ದಿನಗಳ ನಂತರ ತುಂಬ ಸರ್ತಿ ಹೇಳ್ತಿದ್ದ ಪಾಪ ಸಿಕ್ಕಿ ನಿಮ್ಮ ಜೊತೆ ಮಾತಾಡಬೇಕು ಅಂತ. ಇವೊಂದು ಬಂದು ಹಿರಿಯೂರು ಹತ್ರ ಪಾಪ ಒಳ್ಳೆ ಹುಡುಗ. ಅವನ ಜೊತೆ ಹಂಗೆ ಮಾತಾಡ್ಸ್ಕೊಂಡು ಖುಷಿಯಾಗಿ ಅವನು ತುಂಬ ಖುಷಿಪಟ್ಟ, ನಾವು ಖುಷಿ ಬಿದ್ವಿ. ಅವನ ಜೊತೆಲ್ಲ ಮಾತಾಡ್ಕೊಂಡು ಹಂಗೆ ಫೋಟೋ ತೆಗೆಸ್ಕೊಂಡು ಈ ಕಡೆ ಯಾವಾಗ ಬಂದರೂ ಪಾಪ ಸಿಗ್ತಾನೆ. ಅಂತೂ ಇಂತೂ ಚಿತ್ರದುರ್ಗ ಟೌನಿಗೆ ಬಂದ್ವಿ. ಚಿತ್ರದುರ್ಗ ಎಲ್ಲ ಬಂದು ಇನ್ನೇನು ಎಲ್ಲಿ ಅಂತ ಏನು ಅಪ್ಡೇಟ್ ಕೊಡ್ತೀವಿ ಅವಲ್ಲ ಅಂತ ಅಂದ್ಕೊಂಡಿರ್ತೀರ. ದಾವಣಗೆರೆ ಅಂತ ನಾವು ಅಂದ್ಕೊಂಡಿದ್ದು, ಆದರೆ ರೂಟ್ ಚೇಂಜ್ ಆಯಿತು. ಕಸ್ಟಮರ್ ಇಲ್ಲಿ ಬಂದು ಎಕ್ಸಾಕ್ಟ್ ಲೊಕೇಶನ್ ಕೊಟ್ಟಿದ್ದಾರೆ. ಇದು ನೋಡಿದ್ರೆ ಚನ್ನಗಿರಿ, ಹೊಳಲ್ಕೆರೆ ಬಿಟ್ಟು ಮುಂದೆ ಲೆಫ್ಟಿಗೆ, ಚನ್ನಗಿರಿಗಿಂತ ಸ್ವಲ್ಪ ಹಿಂದೆ ಲೆಫ್ಟಿಗೆ ಇರೋ ಊರು. ಯಾವ ಊರು ಅಂತ ನಿಮ್ಗೆ ಹೋಗ್ತಾ ಅಪ್ಡೇಟ್ ಕೊಡ್ತೀನಿ. ಅಂತೂ ಇಂತೂ ಹೊಳಲ್ಕೆರೆಗೆ ಬಂದಿದ್ದೀವಿ. ಹೊಳಲ್ಕೆರೆಯಲ್ಲಿ ಯಾರೊಬ್ಬರು ಬರ್ಬೇಕಂತ ಅದಕ್ಕೆ ವೆಯ್ಟಿಂಗಲ್ಲಿದ್ದೀವಿ. ಬಸ್ ಸ್ಟ್ಯಾಂಡ್ ಹತ್ರ ಇದೆ, ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡೋಣ, ಇನ್ನು ಇಲ್ಲಿಂದ 30 ಕಿಲೋಮೀಟ್ರ್ ಐತೆ ಸ್ಟ್ರೈಟು. ಚನ್ನಗಿರಿ ರೋಡಲ್ಲಿ ಹೋಗ್ಬೇಕು. ನಮ್ಮ ಚೇತಗಂತೂ ಬಿಸಿಗೆ ಗಾಡಿ ಓಡಿಸಿ ಪಾಪ ಬೆವರ್ತಾ ಇದ್ದಾನೆ. ನಮ್ಮ ಗಾಡಿಗೆ ತಕ್ಕ ಡ್ರೈವರ್ ನೋಡಿ ಇವತ್ತು ಕೂತಿದ್ದಾನೆ. ಕಸ್ಟಮರ್ ಒಬ್ಬರು ಬಂದರು, ಪಿಕಪ್ ಮಾಡ್ಕೊಂಡು ಚನ್ನಗಿರಿಯಲ್ಲಿ ಬಿಟ್ಟಿದ್ದೀವಿ. ಬಂದಿರೋ ಒಬ್ಬರು ಹಾಸ್ಟೆಲ್ ಹೋಗ್ತಾ ಇದ್ದಾರೆ ನೋಡಿ, ಹಾಸ್ಟೆಲ್ ನಿಂತಿದ್ದಾರಲ್ಲ ಅವರು. ಇನ್ನೇನು ಹೊಳಲ್ಕೆರೆ ಬಿಟ್ಟು ಮುಂದೆ ಬಂದು ಅಬ್ಬಿಗೆರೆ ಅಂತಲೇ ಇದೆ, ಅಲ್ಲಿ ಇಸ್ರೋ ಬರುತ್ತೆ. ಬಂದ್ಕತ್ತಲ್ಲಿ ಲೆಫ್ಟ್ ತಗೊಂಡು ಮುಂದೆ ಹೋಗ್ತಾ ಇದ್ದೀವಿ. ಅಡ್ರೆಸ್ ಗೊತ್ತಿರಲಿಲ್ಲ. ಇಲ್ಲಿ ನಂಗೆ ಗೊತ್ತಿರೋರು ಶಿವ ಅಂತಿದ್ದಾರೆ, ಚನ್ನಗಿರಿ ಅವರು, ಮಂಜಾಣ ಅಂತ. ಶಿವ ನೇಮ್ ಬೋರ್ಡ್ ಇಟ್ಕೊಂಡಿದ್ದಾರೆ. ಅವ್ರನ್ನ ಕೇಳ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರ ಊರ ಮೇಲೇ ಹೋಗುತ್ತಂತೆ. ಪಾಪ ಅವರು ದಾವಣಗೆರೆಯಲ್ಲಿದ್ದಾರೆ. ಮಿಸ್ ಆಯಿತು ಮಂಜಾಣ. ಸಿಗೋಣ ನೆಕ್ಸ್ಟ್ ಟೈಮ್, ಇಲ್ಲ ಮಧ್ಯಾಹ್ನ ಆದರೆ ಬೇಗ ಬನ್ನಿ, ನೋಡೋಣ, ಸಿಗೋಣ. ಇಂತೂ ನಮ್ಮ ಮಂಜು ಅವ್ರ ಮುಖಾಂತರ ಅಡ್ರೆಸ್ ತಿಳ್ಕೊಂಡು ಹೋಗ್ತಾ ಇದ್ದೀನಿ. ಮ್ಯಾಪನ್ನು ನಂಬಿದ್ದಕ್ಕೆ ಸೆಂಟ್ರ್ ಊರೆಲ್ಲ ತಗಲಾಕೊಂಡಿದ್ವಿ. ಅವ್ರಿಗೆ ಫೋನ್ ಮಾಡಿದ್ದಕ್ಕೆ ಮಂಜಾಣ ಅವ್ರ ಫೋನಲ್ಲಿ ಅಡ್ರೆಸ್ ಹೇಳಿದ್ರು. ಆ ಅಡ್ರೆಸ್ ಮುಖಾಂತರ ಹೋಗ್ತಾ ಇದ್ದೀನಿ. ತುಂಬ ಥ್ಯಾಂಕ್ಸ್ ಮಂಜಾಣ. ಇಲ್ಲಂದಿದ್ರೆ ಹೋಗಿ ಈ ಕಡೆ ರೋಡಲ್ಲಿ ಅಲಿಬೇಕಿತ್ತು ನಾವು. ಹೆಂಚಿನ ಮನೆ ಆದ್ರೂ ಲುಕ್ಕು ಎಲ್ಲ ಅಡಿಕೆ ದುಡ್ಡಪ್ಪ, ಇವೆಲ್ಲ ಅಡಿಕೆ ದುಡ್ಡಲ್ಲಿ ಸಂಪಾದನೆ ಮಾಡಿ ಹಾಕಿರೋದು. ಏನು ಹೇಳಿ, ನಮ್ಮ ಬೆಂಗಳೂರಿಗಿಂತ ಜಾಸ್ತಿ ದುಡ್ಡು ಇರ್ತದೆ ಇವ್ರ ಹತ್ರ. ಇಲ್ಲೇ ಲೆಫ್ಟ್, ಇಲ್ಲೇ ಲೆಫ್ಟ್, ಅಲ್ಲಿ ಹಿಂದೆ ಲೆಫ್ಟ್. ಅಣ್ಣ ಅಲ್ಲಿ ಹೋಗಲ್ವಲ್ಲ, ಇಲ್ಲೇ ಹಾಕ್ಬಿಡ್ತೀನಿ. ಇಲ್ಲೆಲ್ಲ ಸೆಡ್ಗೆ ಹಾಕೋರು ಇನ್ಸನ್ ಇಲ್ಲಿ ಯಾವ್ದೊಂದ್ ಶೆಡ್ ಎಲ್ಲ ಒಂದ್ ಕಡೆ ಬಿಡ್ರಣ. ಇಲ್ಲ ಎಲ್ಲಿ ಪಟ್ನಿಗೆರೆ ಇಲ್ಲದೆ ಶೆಡ್ ಎಲ್ಲದೆ ಇಲ್ಲಿ ಮುಂದೆ ಒಟ್ನಲ್ಲಿ ಎಲ್ಲ ಫುಲ್ ಅಡಿಕೆ ಮನೆಗಳು, ಅಡಿಕೆ ದುಡ್ಡಲ್ಲ ಮನೆಗೆ ಕಟ್ಟೆ ಫುಲ್ ರಿಚ್. ಇಂತೂ ಅಲ್ಲೊಂದು ಮನೆ ಬಂದು ತಲುಪಿದೀವಿ. ಮರ್ನಾಡ್ ಡ್ರಾಪ್ ಮಾಡ್ಬೇಕು, ಗಾಡಿ ಹೋಗಲ್ಲ ಮನೆ ಹತ್ರಕ್ಕೆ, ಅದಕ್ಕೆ ಇಲ್ಲೇ ರೋಡ್ ಸೈಡಲ್ಲಿ ಆಗ್ತಾ ಇದೀವಿ. ಆ ರೋಡಲ್ಲಿ ಹೋದ್ರಲ್ಲ, ಈ ರೋಡಲ್ಲಿ ಹೋಗ್ಬೋದು ಆರಾಮಾಗಿ. ಏನಾದ್ರು ಸೂಪರ್ ಅಣ್ಣ ನೀವು. ಯಾಕೆ ಅಂದ್ರೆ ಯಾರು ಕೇರೆ ಮಾಡಲ್ಲ ಕೆಲವು ಕಡೆ ಎಲ್ಲ. ಯಾವ್ದೋ ನೋಡಿ ನಮಗೋಸ್ಕರ ರೋಡ್ ತೋರಿಸ್ತೀನಿ ಬರ್ತೀನಿ ಅಂತ ನೀವು ಪಾಪ. ಇಷ್ಟು ಮಾತ್ರ ಹೋಗಿದ ಕಡೆ ನಮ್ಗೆ ಡ್ರೈವರ್ಗಳ ಪರಿಸ್ಥಿತಿ ಅರ್ಥ ಮಾಡ್ಕೊಂಡ್ಬಿಟ್ರೆ ದೇವರನ್ನ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತದೆ. ನೀವು ಇದೇ ಊರಣ್ಣ? ಇದೇ ಮನೆನಾ? ಓ, ಧಾರಾಳ ಬಂದು ಇನ್ನು ಮರದ ಕೆಳಗಡೆ ನಿಲ್ಸ್ಬೋದು ಗಾಡಿನ. ಸರಿ 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 ಅಣ್ಣ. ಹಾಂ 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 ಹಾಂ.
ಅಡಿಕೆ ಹಾಕಿದಾರಂತ ಅಲ್ಲ ನಮ್ಮ ಗಾಡಿ ತಂದು ಇಲ್ಲಿ ಹಾಕ್ರೆ ಸಾಕು ಬಿಡಿ, ಅವ್ರು ಹೆಂಗೋ ಬರ್ತಾರೆ ಅಷ್ಟೇ. ಹಾಂ 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 ಎಲ್ಲದು ಯಾವ ಊರು? ಅಲ್ಲ ಆ ಥರ ಮನೆಗೆ ಅದೇ ಹಾಕೊಳ್ಳೋ ಅಡಿಕೆ ತಗೋಬೇಕಾದ್ರೆ. ಹಾಂ 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 ಸುಮ್ಮನೆ ಅಲ್ಲೆಲ್ಲ ಹಾಕಿ ಈ ರೋಡ್ ಆರಾಮಾಗಿದೆ, ಆರಾಮಾಗಿ ಹೋಗಿ ಇಲ್ಲಿ ಹಾಕೋದು ಬೆಸ್ಟ್. ನೆರಳೈತೆ, ಟೆನ್ಷನ್ ಇಲ್ಲ ಗಾಡಿ. ಹಾಂ ಹೌದು ಹೌದು. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್. ಕರ್ಕೊಂಡೋಗಿ ಪಾಪ ಜಾಗ ತೋರಿಸಿ ಗಾಡಿ ಹಾಕ್ಸ್ಬೇಕಂತಾರೆ. ಮಲಯಾಳ ಜನತೆಗೆ ನನ್ನ ಕೋಟಿ ನಮನಗಳು. ಈ ಥರ ಒಳ್ಳೆ ಜನಗಳು ಇರ್ತಾರೆ ಅಂತ ಇವತ್ತೇ ಗೊತ್ತಾಗಿದ್ದು. ಚೇತೋ ಬರ್ರಿ ರಿವರ್ಸ್ ಬಾ, ಅಲ್ಲಿ ಮರ ಐತೆ ಆರಾಮ ಮರ್ಕೊಂಡು ನಿಲ್ಸೋಣ. ಸ್ಟಾರ್ಟ್ ಮಾಡು ಓದ್ತದ ಬಾ ಅಣ್ಣ. ಒಂಚೂರು ಈ ಕಡೆ ರಿವರ್ಸ್ ಬರ್ತಾರೆ. ಅದೇ ಗಾಡಿ ಅಲ್ಲಿ ಹಾಕ್ತೀವಿ ಮರದತ್ತು ಅಂತ ಇಂಥ ಕಸ್ಟಮರ್ ಮನೆಗೆ ಹೋಗಿ ಹೊಟ್ಟೆ ತುಂಬ ಊಟ ತಿನ್ಕೊಂಡು ಬಂದ್ವಿ. ಒಳ್ಳೆ ಊಟ ಚೆನ್ನಾಗಿತ್ತು. ಇವನು ಚೇತ ಮಾಡಿ ತಿನ್ಬಿಟ್ಟು ಹೆಂಗೆ ಇರ್ಕೊಂಡು ಹೋಗಿರ್ತಾವನೆ. ಇಂಥ ಹೋಗಿದ್ದು ಮನೇಲಿ ಊಟ ಆಯಿತು, ಒಳ್ಳೆ ಊಟ ಕೊಟ್ಟರು. ಮತ್ತೆ ಎಲ್ಲ ಬಂದಿದ್ದಾರೆ. ಈ ಕಡೆ ಜನ ಚನ್ನಗಿರಿ ಸೈಡ್ ಹೆಂಗಿರ್ತಾರಂತ ಗೊತ್ತಿಲ್ಲ. ಯಪ್ಪ ಹೆವಿ ಬಿಸಿಲು, ನಮ್ಗಂತ ತಡಿಯೋಕ್ಕಾಗಲ್ಲ. ಇಟ್ಟು ಬಿಸಿ. ನಮ್ಮ ಚೇತು ಅಂತೂ ಆಹಾ ನೋಡೋಕ್ಕೆ ಆಗ್ತಾಯಿಲ್ಲ. ಅವನು ಏನು ಮೇಲ್ಗಡೆಯಿಂದ ಕೆಳಗಡೆವರೆಗೂ ಒಳ್ಳೆ ಸುರಿತಾ ಇದೆ. ಬಂದ್ವಿ, ತಿಂದ್ವಿ, ಇದ್ದೀವಿ. ನಮ್ಮ ಚೇತನ್ ಎಷ್ಟು ತಿನ್ನೋ ಬಿಟ್ಟೋ ಗೊತ್ತಿಲ್ಲ. ಮೇಲಿಂದ ಕೆಳಗಡೆವರೆಗೂ ಮಾತ್ರ ಭರ್ಜರಿಯಾಗಿ ಇಳಿತಾ ಇದೆ ಪಾಪ. ಇಸ್ಕೊಂಡು ಹೊಟ್ಟಿದ್ವಿ. ಗಾಡಿ ಎಷ್ಟೊಂದು ತರ್ಕೊ ಕೊಟ್ಟಿದ್ದೀನಿ. ಹೆಂಗಂದ್ರೆ ಹಂಗೆ ಡ್ರೈವಿಂಗ್ ನೀನು ಚೆನ್ನಾಗಿ ಮಾಡ್ತೀನಿ. ನಮ್ಮ ಕೆಪಾಸಿಟಿ ಯಾವ ಮಟ್ಟಕ್ಕೆ ಆಯ್ತು ಆ ಮಟ್ಟಕ್ಕೆ ಹೊಡ್ಬೇಕು. ಏನಂತೀಯ? ಯಾವುದೇ ಒಂದು ಇದ್ರಾಗಲಿ ಗಾಡಿ 80 ಒಳಗಡೆ, 80 ಅವರೇಜು. ಎಂತ ಹೈವೇ ಆಗ್ಲಿ, ಎಂತ ರೋಡೇ ಆಗ್ಲಿ, ಯಾರೇ ಅಡ್ಡ ಬರ್ಲಿ, 80 ಇದ್ರೆ ಎಷ್ಟು ಹೆಂಗ್ ಬೇಕಂಗ್ ಕಂಟ್ರೋಲ್ ಮಾಡ್ಬೋದು ಗಾಡಿನ. 80 ಕ್ರಾಸ್ ಆಯ್ತು ಅನ್ನೋ ಏನು ಮಾಡೋದು. ಅವಾಗೆ ತಗೊಂಡಾಗ ಅವ್ನು ಕೂತದ್ನೋ, ಇಲ್ಲಿ ಅಪ್ ಸೈಡ್ ಆಯ್ತು, ಅಲ್ಲಿ ಬಿಟ್ಟು ಇಲ್ಲೇ ಹೌದು. ಡ್ರೈವಿಂಗ್ ಚೆನ್ನಾಗಿ ಮಾಡ್ತೀನಿ. ಹಂಗೆ ಇರ್ಬೇಕಪ್ಪ, ಲಿಮಿಟ್ ಇರ್ಬೇಕು ಡ್ರೈವಿಂಗು. ನಾನು ಅಂತ ಮೆರಿಬಾರ್ದು ಡ್ರೈವಿಂಗ್ ಮಾತ್ರ ಯಾರೇ ಆಗ್ಲಿ. ನಾನು ಬಲ್ಲಿ ಆಟ ಆಡಿದೀನಿ ಸಕ. ಬೇಜಾನ್ ನೋಡ್ಸಿದೀನಿ ಗಾಡಿಗಳನ್ನ. ಆಮೇಲೆ ಅವಾಗೊಂದು ವಯಸ್ಸು ಕ್ರೇಜು ಅಷ್ಟೇ, ಆಮೇಲಿಲ್ಲ. ಎಲ್ಲ ಪ್ರೀತಿಯ ಚಿತ್ರದುರ್ಗ ದೇವರುಗಳಿಗೆ ಬಿಸಿಲಲ್ಲಿ ನಮಸ್ಕಾರ ಹಾಕ್ತೀನಿ. ನಿಮ್ಮ ಚಿತ್ರದುರ್ಗಕ್ಕಂತೂ ಪಕ್ಕ ನಮಸ್ಕಾರ ಹಾಕ್ಲೇಬೇಕು. ಆದರೆ ನಿಮ್ಮ ಜನ ಯಾಕೋ ಗೊತ್ತಿಲ್ಲ, ರೋಡಲ್ಲಿ ಅಡ್ಡ ದಿಡ್ಡಿ ಗಾಡಿ ಓಡಿಸ್ತಾರೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಚನ್ನಗಿರಿಯಿಂದ ಚಿತ್ರದುರ್ಗವರೆಗೂ ನೋಡ್ತಿದ್ದೀನಿ. ಏನೋ ಕೇರ್ಲೆಸ್ ರೋಡಲ್ಲಿ ಬೈಕ್ ಓಡಿಸೋರು. ದಯವಿಟ್ಟು ಒಂದು ಸೈಡಲ್ಲೇ ಹೋಗ್ರಿ. ನಮ್ಮ ಗಾಡಿ ದೊಡ್ಡ ಗಾಡಿ, ಸುಮ್ಮನೆ ಹಿಂಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೂ ನಿಮಗೆ ತೊಂದರೆ, ಅದರಿಂದ ನಮಗೂ ತೊಂದರೆ. ಯಾಕೊಬ್ರಿಗೆ ತೊಂದರೆ ಪಡೋದನ್ನ ಇಷ್ಟಪಡ್ತೀರಾ? ಆರಾಮಾಗಿ ನಿಮ್ಮ ಸೈಡಲ್ಲಿ ನೀವು, ನಮ್ಮ ಸೈಡಲ್ಲಿ ನಾವು ಹೋದ್ರೆ ಹೆಂಗಿರುತ್ತೆ ಹೇಳಿ? ಹೆಂಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಂಬೇಡ್ರಿ ದಯವಿಟ್ಟು. ನೋಡಿ, ಇವರು ಮಹಾರಾಜರು. ಇವರು ಆ ಮಹಾರಾಜರನ್ನ ತಪ್ಸೋಕೆ ಈ ಮಹಾರಾಜರು ಹಿಂಸೆ ಪಡ್ತಾವ್ರೆ. ನೋಡಿ ಅಲ್ಲಡೆ ಗಾಡಿ ಬರ್ತಾ ಇದ್ರು. ಅಯ್ಯೋ ಯಾಕೆ ಜನರೇ, ಚಿತ್ರದುರ್ಗ ಜನರೇ. ಎಲ್ಲ ಮುಗಿಸ್ಕೊಂಡು ದುರ್ಗ ಹೈವೇ ಹತ್ತಿದ್ದೀವಿ. ಇನ್ನೇನಿದ್ರು ಬೆಂಗಳೂರು. ಫುಲ್ ಡ್ರೈವಿಂಗ್ ನಾನು ಫುಲ್ ರೆಸ್ಟಲ್ಲಿದ್ದೀನಿ. ನಾನು ರೆಸ್ಟಲ್ಲೇ ಇದ್ದೀನಿ ಬಿಡಿ. ಅವಾಗ ಬಿಟ್ಟಿದ್ದೀನಿ. ನಮ್ಮೂರಿಂದ ನಮ್ಮ ಲಾರಿ ಓನರ್ ಅಂಕಲ್ ಆಪೋಸಿಟ್ ಬಂದರು. ಮಾತಾಡ್ಕೊಂಡು ವಿಡಿಯೋ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್, ತುಮಕೂರು ಹತ್ತತ್ರ ಬಂದಿದ್ದೀನಿ. ಏನು ವಿಪರೀತ ಮಳೆ, ಭಯಂಕರ. ದಯವಿಟ್ಟು ಗಾಡಿ ಬೇಕಾದ್ರೆ ನಿಧಾನಕ್ಕೆ ಬನ್ನಿ.
ಮಳೆಯಲ್ಲಿ ಏನು ಕಾಣಿಸ್ತಾ ಇಲ್ಲ. ಹುಷಾರಾಗಿ ಡ್ರೈವ್ ಮಾಡಿರಿ. ನಿಮ್ಮನ್ನು ಕಾಯ್ಕೊಂಡು ನಿಮ್ಮ ಫ್ಯಾಮಿಲಿ ಇರ್ತಾರೆ ಮನೇಲಿ, ಹುಷಾರು. ದಯವಿಟ್ಟು ನಿಮ್ಮಿಂದ ಇನ್ನೊಬ್ಬರು ತೊಂದರೆ ಆಗೋದು ಬೇಡ, ಅವರಿಂದ ನಿಮಗೆ ತೊಂದರೆ ಆಗೋದು ಬೇಡ. ಆರಾಮಾಗಿ ದಯವಿಟ್ಟು ಎಲ್ಲರೂ ನಿಧಾನಕ್ಕೆ ಜರ್ನಿ ಮಾಡಿ ಮಳೆಗಾಲದಲ್ಲಿ. ಇಷ್ಟೆಲ್ಲ ಹಿಂಸೆ ಪಡ್ಕೊಂಡು ಬೆಂಗಳೂರು ಎಂಟ್ರಿ ಆಗ್ತಿದ್ದಂಗೆ ಇನ್ನೇನು ಫುಲ್ ಟ್ರಾಫಿಕ್ ಗಾಡಿ ಓಡಿಸೋದಂತೂ ಸಿಕ್ಕಾಪಟ್ಟೆ ಹಿಂಸೆ. ನನ್ನಲ್ಲೇ ಏನೋ ಒಂದು ಕಳೆದುಕೊಂಡಾಗೆ ಇಂದು ಹಾಗೆ ಹೋಯ್ತು ಮಿಂಚಿನಂತೆ. ಅರೆತಾಡಲಾರೆ ಮಾತಾಡಲಾರೆ ಅದಕ್ಕೆ ಅಂತ ನಾ ಹೇಳಲಾರೆ. ನೀ ಯಾರೇ ಅಡಿರು ಎಲ್ಲೇ ಅಡಗಿರು ನೀನಿಲ್ಲದೇನೆ ನಾ ಬಾಳಲಾರೆ. ಯಾರು ಕಣ್ಣಲ್ಲಿ ಕಣ್ಣಾನಿಟ್ಟು ಮನಸ್ಸಿನಲ್ಲಿ ಮನಸ್ಸಾನಿಟ್ಟು ನನ್ನ ಒಳಗಿಂದಾನೆ ನನ್ನ ಕದ್ದು ಯಾರು. ಯಾರು ಗಾಳಿಲಿ ಒತ್ತಾನಿಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ಎಲ್ಲೋ ಇದ್ದಂಗಿದ್ದು ಎದ್ದು ಹೋದೋರು ಯಾರು. ಹುಡುಗಿ ನನ್ನನ್ನೇ ಹುಡುಗಿ ಪ್ರೀತಿಸುತ್ತೀನಿ ಅಂತ ಹಾಡುತ್ತಾಳೆ. ಹತ್ತಿರ ಬರದೆ ದೂರನೂ ಇರದೆ ನಿಜವಾಗ್ಲೂ ಇವತ್ತಂತೂ ಸಿಕ್ಕಾಪಟ್ಟೆ ರೇಸು. ಜಾಮ್ ನಾನೇ ನೋಡಿದ್ದೀನಪ್ಪ, ಭಯಾನಕವಾಗಿದೆ. ಯಾವ ಟೌನಿಗೆ ಬಂದರೂ ಇದೇ ಥರ ಜಾಮ್. ಸಿಕ್ಕಿದ್ದಾರೆ, ವಿಡಿಯೋ ಮಾಡ್ಕೊಂಡು ಹೋಗ್ತಾವೆ ಶಿಷ್ಯ. ಇಲ್ಲೇ ಬೆಂಗಳೂರು ಟ್ರಾಫಿಕಲ್ಲಿ ಹಿಂಸೆ ಪಡೋ ಜನತೆಗೆ ಒಂದು ಖುಷಿ ವಿಚಾರ ಏನಪ್ಪ ಅಂದರೆ BMTC ಬಸ್ಸು ನೈಟ್ ರೋಡಲ್ಲೂ ಸೌಲಭ್ಯ ಇದೆ. ದಯವಿಟ್ಟು ಯಾರೇ ಓಡಾಡಂಗಿರು BMTC ಬಸ್ಸಲ್ಲಿ ಓಡಾಡಿ. ಯಾವುದೇ ಟ್ರಾಫಿಕ್ಕು ಎಂಥ ರಿಸ್ಕು ಇರೋಲ್ಲ. ಅದಕ್ಕಂತಲೇ ನನ್ನ ಕಡೆಯಿಂದ ಒಂದು ಸೂಚನೆ ಕೊಡ್ತಾ ಇದ್ದೀನಿ. ನೈಟ್ ರೋಡಲ್ಲಿ ಓಡೋರಿಗೆ ಆರಾಮಾಗಿ ಜರ್ನಿ ಆಗುತ್ತೆ. ಒಳ್ಳೆ ಸರ್ವಿಸ್ ಇದೆ, ಎಲ್ಲ ಯೂಸ್ ಮಾಡ್ಕೊಳ್ಳಿ. ಇಂತೂ ಇಡೀ ಟ್ರಿಪ್ಪು ಮುಗೀತು. ಇವತ್ತಿನ ಟ್ರಿಪ್ಪು ಹತ್ತಿಬೆಲೆಯಲ್ಲಿ ಬಂದು ಡ್ರಾಪ್ ಮಾಡ್ತಾಯಿದ್ದೀವಿ. ಇಂತೂ ಡ್ಯೂಟಿ ಮುಗೀತು. ರಿಟರ್ನ್ ಬಂದು ಡ್ರಾಪ್ ಮಾಡಿ ನಮ್ಮ ಹುಡುಗನ ಕಳಿಸಿ ರಿಟರ್ನ್ ಹೋಗ್ತಾ ಇದ್ದೀನಿ. ಇವತ್ತಿನ ಕತೆ ಮುಗೀತು. ಇನ್ನೇನಿದ್ರು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲ ನನ್ನ ಪ್ರೀತಿಯ ಅಕ್ಕ ತಂಗಿಯರಿಗೂ ಹ್ಯಾಪಿ ರಕ್ಷಾ ಬಂಧನ್. ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಶುಭರಾತ್ರಿ.